ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮನೆ ಮಾಧ್ಯಮದ ಎಲ್ಲ ಸ್ನೇಹಿತರ ಇತರ ಎಲ್ಲ ಸ್ನೇಹಿತರು ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ಕೇಳಿಸ್ತಾ ಇಲ್ವಾ? ಡಿ ಕೆ ಶಿವಕುಮಾರ್ ಅವರು ಇವತ್ತು ನಡೆದಂಥ ಸಭೆ ಮತ್ತೆ ನಾವು ತೆಗೆದುಕೊಂಡಂಥ ನಿರ್ಣಯ ಇವುಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾವು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳನ್ನು ಜಾರಿ ಮಾಡತಕ್ಕಂಥ ಜವಾಬ್ದಾರಿ ಇತ್ತು. ನಾವು ಅಧಿಕಾರಕ್ಕೆ ಬಂದು ಇನ್ನೂ 8 ತಿಂಗಳು ತುಂಬಿಲ್ಲ. ಜನವರಿ 20ಕ್ಕೆ 8 ತಿಂಗಳುಗಳಾಗ್ತಾ ಇದೆ. ನಾವು ಜನರ ಮುಂದೆ ಚುನಾವಣಾ ಪೂರ್ವದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಾವು ಈ ಸಮಾಜದಲ್ಲಿ ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ, ಮಹಿಳೆಯರಿಗೆ, ಹೆಣ್ಣುದವರಿಗೆ ಇವ್ರಿಗೆ ಏನು ಮಾಡ್ತೀವಿ, ಎಲ್ಲ ಜಾತಿ ಬಡವರು ಇವ್ರಿಗೆಲ್ಲ ಏನು ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂತೆಲ್ಲ ಹೇಳಿದ್ರು. ಅದಕ್ಕೋಸ್ಕರ ಜನರ ಮುಂದೆ ಒಂದು ಮ್ಯಾನಿಫೆಸ್ಟೋನು ಕೂಡ ಇಟ್ಟಿದ್ದು, ಪ್ರಣಾಳಿಕೆ. ಅದರಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆ ಮ್ಯಾನಿಫೆಸ್ಟೋ 5 ವರ್ಷದ ಅವಧಿಗೆ ಇದ್ದಂಥ ಮ್ಯಾನಿಫೆಸ್ಟೋ. ಮೊದಲನೇ ವರ್ಷನೇ ಮಾಡಿಬಿಡ್ತೀವಿ ಅಂತಲ್ಲ, 5 ವರ್ಷದೊಳಗಡೆ ಮ್ಯಾನಿಫೆಸ್ಟೋನಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ತೀವಿ ಅಂತೇಳಿ ನಾವು ಜನತೆಗೆ ಕೊಟ್ಟಿದ್ದಂಥ ವಾಗ್ದಾನ. ಆದರೆ 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ತೇವೆ ಅಂತ ಹೇಳಿದ್ದು. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ, ಈ 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ತೇವೆ ಅಂತೇಳಿ ಹೇಳಿದ್ರು. ನಾವು ಅಧಿಕಾರಕ್ಕೆ 20ನೇ ತಾರೀಕು ನಾನು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ, ನಾನು ಮುಖ್ಯಮಂತ್ರಿಯಾಗಿ, ಮತ್ತೆ 8 ಜನ ಬೇರೆ ಸಚಿವರುಗಳು ಕೂಡ ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. 20ನೇ ತಾರೀಕು ಮೇ 2023 ಅವತ್ತೇ ಅಲ್ಲಿಂದ ಪ್ರಮಾಣ ವಚನ ತಗೊಂಡ್ಮೇಲೆ ನೇರವಾಗಿ ಕ್ಯಾಬಿನೆಟ್ ಹಾಲಿಗೆ ಬಂದು ಅವತ್ತೇ ತೀರ್ಮಾನ ಮಾಡೋದು 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೀವಿ, 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೀವಿ. ಜೂನ್ 11ಕ್ಕೆ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ವಿಧಾನಸೌಧದ ಮುಂಭಾಗದಲ್ಲಿ ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಜೂನ್ 11, 2023, ಲೆಸ್ ದಾನ್ ನಾವು ಅಧಿಕಾರಕ್ಕೆ ಬಂದ 1 ತಿಂಗಳು ಒಳಗಡೆ 20 ದಿನಗಳಲ್ಲಿ ಮಾಡಿದ್ವಿ. ಜೂನ್ 11, 2020 ಅವತ್ತಿನಿಂದ ಜಾರಿಗೆ ಬಂತು ಶಕ್ತಿ ಯೋಜನೆ. ಎಲ್ಲ ಮಹಿಳೆಯರಿಗೆ, ಸಮಾಜದಲ್ಲಿ ಮಹಿಳೆಯರು 50% ಇದ್ದಾರೆ. ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಎಲ್ಲ ಜಾತಿ, ಎಲ್ಲ ಧರ್ಮದವರು, ಎಲ್ಲ ಅಂತಸ್ತಿನವರು, ಅವರೆಲ್ಲರಿಗೂ ಕೂಡ ಸರ್ಕಾರಿ ಬಸ್ಗಳಲ್ಲಿ ಏರ್ ಕಂಡೀಷನ್ ಬಿಟ್ಟು, ರಾಜ್ದೂತ್ ಬಿಟ್ಟು ಎಲ್ಲ ಬಸ್ಗಳಲ್ಲಿ
ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದು ಕರ್ನಾಟಕದ ಒಳಗಡೆ ಉಚಿತವಾಗಿ ಪ್ರಯಾಣ ಮಾಡಬಹುದು. ಜೂನ್ 11ರಿಂದ ಇವತ್ತವರೆಗೆ ಸುಮಾರು 130 ಕೋಟಿ, ಐ ರಿಪೀಟ್, 1,30,00,000 ಅಂತ ಬರೆದಿದೆ. 130 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡುತ್ತಾರೆ. ಜೂನ್ 11ರಿಂದ ಇವತ್ತವರೆಗೆ ಇನ್ನೂ ಜಾಸ್ತಿನೇ ಆಗಿರಬೇಕು, 130 ಕೋಟಿಗಿಂತ. 130 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಹಿಂದೆಂದೂ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಿರಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.